ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಕುಡಿದು ಕಾರ್ ಚಲಾಯಿಸಿ ಸಿಗ್ನಲ್ನಲ್ಲಿ ನಿಂತಿದ್ದ ಕಾರ್ಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಮಯೂರ್ ಪಟೇಲ್ ಚಲಾಯಿಸ್ತಾ ಇದ್ದ ಫಾರ್ಚುನರ್ ಕಾರ್ ಡಿಕ್ಕಿ ಹೊಡೆದ ಪರಿಣಾಮ ಶ್ರೀನಿವಾಸ್ ಹಾಗೂ ಅಭಿಷೇಕ್ ಎಂಬುವರಿಗೆ ಸೇರಿದ ಕಾರ್ಗಳು ಹಾಗೂ ಒಂದು ಸರ್ಕಾರಿ ಕಾರ್ ಜಖಮಾಗಿವೆ. ಹಿಂದಿನಿಂದ ಬಂದು ಸ್ವಿಫ್ಟ್ ಡಿಸೈರ್ಗೆ ಬೇರೆ ಗಾಡಿ ಹೊಡೆದಾಗ ಆಮೇಲೆ ನಮ್ಮ ಗಾಡಿಗೆ ಟಚ್ ಆಯಿತು. 4 ಗಾಡಿ ಹಿಂದಿಂದ ಟಚ್ ಆಗಿ ಹಿಂದೆಗಡೆ ಎಲ್ಲ ಇದೇ ಓಪನ್ ಆಗಿಬಿಟ್ಟೈತೆ ಸರ್. ಇದು ಮನುಷ್ಯ ಕುಡಿದಿದ್ರಾ? ಹೌದು ಸರ್, ಡ್ರಿಂಕ್ಸ್ ಮಾಡಿ. ಬೆಂಗಳೂರಿನ ದೊಮಲೂರು ಬಳಿಯ ಕಮಾಂಡೋ ಆಸ್ಪತ್ರೆ ಬಳಿ ಬುಧವಾರ ರಾತ್ರಿ ಈ ಅಪಘಾತ ಸಂಭವಿಸಿದೆ. ಅಪಘಾತದ ಬಳಿಕ ಮಯೂರ್ ಪಟೇಲ್ರನ್ನ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆದುಕೊಂಡು ಹೋಗಿ ತಪಾಸಣೆ ನಡೆಸಿದ ವೇಳೆ ಮದ್ಯ ಸೇವನೆ ಮಾಡಿರುವುದು ಗೊತ್ತಾಗಿದೆ. ಇನ್ನು ಅಪಘಾತ ಸಂಬಂಧ ಕಾರ್ ಮಾಲೀಕ ಶ್ರೀನಿವಾಸ್ ನೀಡಿದ ದೂರಿನ ಮೇರೆಗೆ ಹಲಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಮಯೂರ್ ಪಟೇಲ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಪೊಲೀಸರು ಮಯೂರ್ ಪಟೇಲ್ ಕಾರ್ ಸೀಸ್ ಮಾಡಿದ್ದಾರೆ. ಮಯೂರ್ ಪಟೇಲ್ ಕಾರಿಗೆ ಇನ್ಶೂರೆನ್ಸ್ ಇಲ್ಲದಿರುವುದು ಪತ್ತೆಯಾಗಿದೆ. ಕುಡಿದು ಸರಣಿ ಅಪಘಾತ ಮಾಡಿದ್ದ ಸಂಬಂಧ ಟಿವಿ9ಗೆ ಪ್ರತಿಕ್ರಿಯಿಸಿರುವ ನಟ ಮಯೂರ್, ನನ್ನ ಕಾರ್ನ ಬ್ರೇಕ್ ಫೇಲ್ಯೂರ್ ಆಗಿತ್ತು ಎಂದಿದ್ದಾರೆ. ಬ್ರೇಕ್ ಹೊಡೆದ್ರೂ ಕಾರು ನಿಂತುಕೊಂಡಿಲ್ಲ, ಹೀಗಾಗಿ ನನ್ನ ಕಾರು ಮತ್ತು ಮುಂದೆ ಇದ್ದ ಕಾರ್ಗಳಿಗೆ ಡ್ಯಾಮೇಜ್ ಆಗಿದೆ ಎಂದಿದ್ದಾರೆ. ಇನ್ಸಿಡೆಂಟ್ ಹೆಂಗಾಯ್ತು ಸರ್? ಅದು ಬ್ರೇಕ್ ಫೇಲ್ಯೂರ್ ಆಗಿತ್ತು ಸರ್ ಗಾಡಿ. ಓಕೆ ಓಕೆ. ನೀವು ಯಾವ ಕಡೆಯಿಂದ ಬರ್ತಿದ್ದೀರಿ ಸರ್? ಅದು ನಾನು ಮನೆಗೆ ಬರ್ತಾ ಇದ್ದೆ. ಯಾವ ಕಡೆಯಿಂದ ಸರ್? ಟ್ರಿನಿಟಿ ಸರ್ಕಲ್ ಇಂದ ಹಾಗೆ ಬಂದು ಓಲ್ಡ್ ಏರ್ ರೋಡ್ ಇಂದ ಗೆಟಿಂಗ್ ಬ್ಯಾಕ್ ಟು ದ ಹೌಸ್ ಮನೆಗೆ ಬರ್ತಾ ಇದ್ದೆ. ಸೊ ಬ್ರೇಕ್ ಹೋಗ್ತಾಗ ಬ್ರೇಕ್ ನಿಂತ್ಕೊಳ್ಳಲ್ಲ ಗಾಡಿ. ಓಕೆ ಸರ್, ಓಕೆ ಸರ್. ಅದು ಇಂಪ್ಯಾಕ್ಟ್ ಆಯ್ತು ಮುಂದೆ ಗಾಡಿಗೆ. ಇತ್ತ ಪತ್ನಿ ಒಡವೆಯನ್ನ ಅಡ ಇಟ್ಟು ಕಾರ್ ಖರೀದಿಸಿದ್ದ ಶ್ರೀನಿವಾಸ್ ಅಪಘಾತದಲ್ಲಿ ತಮ್ಮ ಕಾರು ಜಖಮಾಗಿರುವುದನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ನಿಧಿ ಸಿಕ್ಕಿದ್ದ ಲಕ್ಕುಂಡಿಯಲ್ಲಿ 12ನೇ ದಿನದ ಉತ್ಖನನದ ವೇಳೆ 3 ಹೆಡೆಯ ಘಟಸರ್ಪದ ಶಿಲೆ ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿರುವ ಉತ್ಖನನದ ವೇಳೆ 3 ಹೆಡೆಯ ಘಟಸರ್ಪದ ಶಿಲೆ ಪತ್ತೆಯಾಗಿದೆ. ಸಂಪದ್ಭರಿತ ಲಕ್ಕುಂಡಿ ಸಿರಿ ಸಂಪತ್ತನ್ನ ಘಟಸರ್ಪಗಳು ಕಾಯುತ್ತಿರುವುದು ನಿಜವೇ ಎನ್ನುವ ಕುತೂಹಲ ಹೆಚ್ಚಾಗಿದೆ. ಸದ್ಯ ಪತ್ತೆಯಾಗಿರುವ ನಾಗರ ಶಿಲ್ಪಕಲೆ ಕಲ್ಯಾಣ ಚಾಲುಕ್ಯರ ಕಾಲದ್ದು ಎನ್ನಲಾಗಿದೆ. ಈ ಹಿಂದೆ ಲಕ್ಕುಂಡಿಯಲ್ಲಿ ಸರ್ಪಗಳು ನಿಧಿ ಕಾಯುತ್ತಿವೆ ಅಂತ ಸ್ಥಳೀಯರು ಹೇಳಿಕೆಯನ್ನ ನೀಡಿದ್ರು. ಇದರ ಬೆನ್ನಲ್ಲೇ ಲಕ್ಕುಂಡಿಯಲ್ಲಿ ಪದೇ ಪದೇ ಘಟಸರ್ಪಗಳ ಶಿಲೆಗಳು ಪತ್ತೆಯಾಗ್ತಿರುವುದು ತೀವ್ರ ಕುತೂಹಲವನ್ನು ಮೂಡಿಸಿದೆ. ಇವತ್ತು ಒಂದು 12ನೇ ದಿನದ ಒಂದು ಉತ್ಖನನ ಕಾರ್ಯದಲ್ಲಿ ಇದು ಪತ್ತೆಯಾಗಿದೆ. ಪದೇ ಪದೇ ಈ ಶಿಲ್ಪಗಳು ಈ ಒಂದು ಲಕ್ಕುಂಡಿಯಲ್ಲಿ ಸಾಕಷ್ಟು ಪ್ರಮಾಣ ದೊರೆತಾ ಇರೋದ್ರಿಂದ ಇಲ್ಲಿನೂ ಕೂಡ ಸಾಕಷ್ಟು ನಿಧಿ ಇದೆ ಅಂತನೂ ಕೂಡ ಮಾತು ಕೂಡ ಬರ್ತಿತ್ತು. ಆ ಹಿನ್ನೆಲೆಯಲ್ಲಿ ಘಟಸರ್ಪಗಳು ನಿಧಿ ಕಾಯ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಒಂದು ಕಾಡ್ತಿತ್ತು. ಆ ಒಂದು ಪ್ರಶ್ನೆಗೆ ಪುಷ್ಟಿ ಎಂಬತ್ತೆ ಇಂಥವು ಶಿಲ್ಪಕಲೆಗಳು ಸಾಕಷ್ಟು ಪ್ರಮಾಣದ ಸಿಗೋದ್ರಿಂದ ಇಲ್ಲಿ ಜನರಲ್ಲಿ ಮತ್ತಷ್ಟು ಕೂಡ ತೀವ್ರ ಕುತೂಹಲ ಕಾರಣ ಆಗಿದೆ. ಯಾಕಂದರೆ ಇಲ್ಲಿ ಸಂಪದ್ಭರಿತ ನಾಡು, ಇಲ್ಲಿ ಸಾಕಷ್ಟು ನಿಧಿ ಇರಬೇಕು ಅನ್ನುವಂಥದ್ದು. 12ನೇ ದಿನದ ಉತ್ಖನನ ಸಂದರ್ಭ ಘಟಸರ್ಪ ಶಿಲೆಯಷ್ಟೇ ಅಲ್ಲದೆ ಐತಿಹಾಸಿಕ ದೇವಸ್ಥಾನಕ್ಕೆ ಬಳಸುವ ಅಲಂಕಾರಿಕ ಬಳಪದ ಕಲ್ಲಿನ ಶಿಲೆ ಮತ್ತು ಅಡಕೆ ಆಕಾರದ ಅಪರೂಪದ ಶಿಲೆ ಪತ್ತೆಯಾಗಿದೆ. ಅಡಕೆ ರೂಪದ ಶಿಲೆ ಸಹ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆ ಅಂತ ಇತಿಹಾಸ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಒಂದು ಅಡಿಕೆ ಆಕಾರದಲ್ಲಿ ಇರುವಂತ ಇದು ವಸ್ತು, ಇದು ಬಳಪದ ಕಲ್ಲು ಅಂತ ಹೇಳಲಾಗ್ತಿದೆ. ಇದು ಕಪ್ಪು ಶಿಲೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಕಪ್ಪು ಶಿಲೆ ಅಂದರೆ ಸಾಮಾನ್ಯವಾಗಿ ಒಂದು ಕಲ್ಯಾಣ ಚಾಲುಕ್ಯರ ಒಂದು ಕಾಲದಿರ್ಬೋದು. ಇದು ದೇವಸ್ಥಾನದ ಅಲಂಕಾರಿಕ ವಸ್ತು. ಈ ಒಂದು ಆ ಒಂದು ದೇವಸ್ಥಾನಕ್ಕೆ ಬಳಸಲಾಗುತ್ತದೆ ಅಂತೇಳಿ ಹೇಳಲಾಗ್ತಿದೆ. ಇದು ಇವತ್ತೇ ಬೆಳಿಗ್ಗೆ ಪತ್ತೆಯಾಗುವಂಥದ್ದು. ರಿಷಾಲ್ ಡಿಸೋಜಾ ಆತ್ಮಹತ್ಯೆ ಪ್ರಕರಣ ಸಂಬಂಧ ಜೆಡಿಎಸ್ ನಾಯಕಿ ಚೈತ್ರಾ ಕೊಟೋರ್ಕರ್ ಪುತ್ರ ಚಿರಾಗ್ ಕೊಟೋರ್ಕರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನ್ನ ಅಂಕಲ್ ಜೊತೆ ಚೆನ್ನೈನಲ್ಲಿದ್ದ ಆರೋಪಿ ಚಿರಾಗ್ ಕೊಟೋರ್ಕರ್ನನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಿಷಾಲ್ ಡಿಸೋಜಾ ಜನವರಿ 9ರಂದು ಕದ್ರಾದ ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದು, ಮಗಳನ್ನ ಪ್ರೀತಿಸುವಂತೆ ಚಿರಾಗ್ ಪೀಡಿಸ್ತಾ ಇದ್ದ ಎಂದು ಜನವರಿ 10ರಂದು ರಿಷಾಲ್ ಡಿಸೋಜಾ ತಂದೆ ದೂರು ಸಲ್ಲಿಸಿದ್ರು. ಅಲ್ಲದೆ ಮಗಳ ದೇಹದ ಮೇಲೆ ಖಚಿತ ಮಾರ್ಕ್ ಇದ್ದುದನ್ನು ಕಂಡು ಅತ್ಯಾಚಾರದ ಅನುಮಾನ ವ್ಯಕ್ತಪಡಿಸಲಾಗಿತ್ತು. ಅತ್ಯಾಚಾರ ಪ್ರಕರಣ ದಾಖಲಾಗ್ತಿದ್ದಂತೆ ಚಿರಾಗ್ ತಂದೆ ತಾಯಿ ಜೊತೆ ನಾಪತ್ತೆಯಾಗಿದ್ದ ಚಿರಾಗ್ ಬಂಧನಕ್ಕೆ ಕದ್ರಾ ಗ್ರಾಮಸ್ಥರು ಹಾಗೂ ಕ್ರಿಶ್ಚಿಯನ್ ಸಮುದಾಯ ಒತ್ತಾಯಿಸಿತ್ತು. ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಆನ್ಲೈನ್ ಬೆಟ್ಟಿಂಗ್ ಹಗರಣಕ್ಕೆ ಸಂಬಂಧ ಜಾರಿ ನಿರ್ದೇಶನಾಲಯ ಮತ್ತೆ 177.3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ಕೃಷಿ ಜಮೀನು ನಿವೇಶನ ಸೇರಿ ಅನೇಕ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿರುವ ಇಡಿ ಇದೆಲ್ಲವೂ ಅಕ್ರಮ ಹಣದಿಂದ ಸಂಪಾದನೆ ಮಾಡಿದ ಆಸ್ತಿ ಎಂದಿದೆ.
ವಿವಿಧ ರಾಜ್ಯಗಳಲ್ಲಿ ದಾಖಲಾಗಿದ್ದ ಆನ್ಲೈನ್ ಬೆಟ್ಟಿಂಗ್ಗೆ ಸಂಬಂಧ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ ವೇಳೆ ವೀರೇಂದ್ರ ಸಹಚರರು ಮಾಸ್ಟರ್ ಮೈಂಡ್ ಅನ್ನೋದು ಪತ್ತೆಯಾಗಿದೆ. ವೀರೇಂದ್ರ ಮತ್ತು ಸಹಚರರು ದೇಶಾದ್ಯಂತ ಆನ್ಲೈನ್ ಬೆಟ್ಟಿಂಗ್ ನೆಟ್ವರ್ಕ್ ಹೊಂದಿದ್ರು, ನೂರಾರು ಅಕೌಂಟ್ ಬಳಸಿ ಅಕ್ರಮ ಹಣ ವರ್ಗಾವಣೆ ಮಾಡಿದ್ರು. ತನಿಖೆ ವೇಳೆ ಸಿಕ್ಕ ಸಾಕ್ಷ್ಯಗಳ ಆಧಾರದಡಿ ಇದೀಗ ಇಡಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ಈ ಹಿಂದೆ 60ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದ್ದ ಇಡಿ ಚಿನ್ನ, ನಗದು, ಬೆಳ್ಳಿ, ವಾಹನಗಳನ್ನ ವಶಕ್ಕೆ ಪಡೆದಿತ್ತು. ಇಂಧನ ಇಲಾಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹಸ್ತಕ್ಷೇಪದಿಂದ ಬೇಸತ್ತು ಸಚಿವ ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ರು. ಜಾರ್ಜ್ರನ್ನ ವಿಶ್ವಾಸಕ್ಕೆ ಪಡೆಯದೆ ಕೆಲ ಅಧಿಕಾರಿಗಳನ್ನ ಸಿಎಂ ಕಚೇರಿ ಅಮಾನತುಗೊಳಿಸಿತ್ತು ಎನ್ನಲಾಗಿದೆ. ಈ ಘಟನೆಯಿಂದ ಬೇಸತ್ತ ಜಾರ್ಜ್ ಸಿಎಂಗೆ ರಾಜೀನಾಮೆ ಪತ್ರವನ್ನ ನೀಡಿದ್ರು. ನನ್ನ ಮಾತಿಗೆ ಬೆಲೆ ಇಲ್ಲದೆ ಇರುವಾಗ ಈ ಸರ್ಕಾರದಲ್ಲಿ ಮಂತ್ರಿಯಾಗಿ ನಾನೇಕೆ ಇರಲಿ ಅಂತ ಸಚಿವರು ಪ್ರಶ್ನಿಸಿದ್ದಾರೆ. ನಾನು ನಿಮ್ಮ ಜೊತೆ ಇರ್ತೇನೆ, ಆದ್ರೆ ಸರ್ಕಾರದಲ್ಲಿ ಇರಲ್ಲ ಅಂತ ಕಿಡಿಕಾರಿದ್ದ ಜಾರ್ಜ್ ಸಂಪುಟ ಸಭೆಗೆ ಗೈರಾಗಿದ್ರು. ವಿಧಾನಸಭೆಯಲ್ಲಿ ಸಚಿವ ಜಾರ್ಜ್ ರಾಜೀನಾಮೆ ವಿಚಾರದ ಬಗ್ಗೆ ಪ್ರಸ್ತಾಪಿಸಿದ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಈ ಬಗ್ಗೆ ಸಚಿವರ ಸ್ಪಷ್ಟನೆಗೆ ಆಗ್ರಹಿಸಿದ್ರು. ಈ ವೇಳೆ ಉತ್ತರಿಸಿದ ಜಾರ್ಜ್, ನಾನು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದ್ರು. ಟಿವಿ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡಿ. ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ಥರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ. ಇನ್ನು ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಪತ್ರಿಕೆಗಳಿಗೆ ಸರ್ಕಾರ ಜಾಹೀರಾತು ನೀಡಿದ್ದರ ಬಗ್ಗೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳ ಸದಸ್ಯರು ಆಕ್ಷೇಪ ಎತ್ತಿದ್ರು. ಈ ವೇಳೆ ಉತ್ತರ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಇಲಾಖೆಯ ಮಿತಿಯಲ್ಲೇ ಜಾಹೀರಾತು ನೀಡಿದ್ದೇವೆ ಅಂತ ಹೇಳಿದ್ದಾರೆ. ನಿಮ್ಮ ಕಾಂಗ್ರೆಸ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಸರ್ಕಾರ ದುಡ್ಡಲ್ಲಿ ಕೊಟ್ಟು ಮೋಸ ಮಾಡ್ತಾ ಇದ್ದಾರೆ ಜನರ ತೆರಿಗೆ ಹಣವನ್ನ. ಇದು ಅಕ್ಷಮ್ಯ ಅಪರಾಧ. ಒಂದ್ ಕಡೆ ಗಾಂಧೀಜಿಗೆ ಅವಮಾನ ಮಾಡಿದ್ದೀರಾ. ನಮ್ಮ ತೆರಿಗೆ ನಮ್ಮ ಜನರಿಗೆ ಮೋಸ ಆಗ್ತಾ ಇದೆ. ಕನ್ನಡಿಗರಿಗೆ ಬೆವರು ಬೇಕು, ಅವರ ತೆರಿಗೆ ಬೇಕು, ಸಾಮರ್ಥ್ಯ ಬೇಕು. ಆದ್ರೆ ರೆಸಲ್ಯೂಷನ್ ಪಾಸ್ ಮಾಡಿ ಚೆನ್ನಾಗಿದೆ ಅಂತ ಮಾಡ್ಸಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ. ಈಗ ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ರಿ ಅಂತ ಹೇಳ್ಬಿಡಿ. ಕೇಂದ್ರ ಸರ್ಕಾರ ಹೊರಡಿಸಿದ ಯುಜಿಸಿ ಹೊಸ ಅಧಿಸೂಚನೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಈ ಹಿಂದೆ ಇದ್ದ 2012ರ ಯುಜಿ ಮಾರ್ಗಸೂಚಿಗಳನ್ನೇ ಮುಂದುವರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಸುಪ್ರೀಂ ಕೋರ್ಟ್ ಆದೇಶದಿಂದ ಕೇಂದ್ರ ಸರ್ಕಾರಕ್ಕೆ ಭಾರೀ ಹಿನ್ನಡೆಯಾಗಿದೆ. ಯುಜಿಸಿಯ ಹೊಸ ನಿಯಮದಲ್ಲಿ ತಾರತಮ್ಯದ ಅಂಶಗಳಿವೆ, ಅಸ್ಪಷ್ಟತೆ ಇದೆ, ಹೊಸ ನಿಯಮದ ದುರುಪಯೋಗವಾಗುವ ಸಾಧ್ಯತೆ ಇದೆ, ಸಮಾಜ ವಿಭಜಿಸುವ ಸಾಧ್ಯತೆ ಇದೆ ಎಂದಿರುವ ಸುಪ್ರೀಂ ಕೋರ್ಟ್ ಮುಂದಿನ ಆದೇಶದ ತನಕ ಯುಜಿಸಿ ಹೊಸ ನಿಯಮಕ್ಕೆ ತಡೆ ನೀಡಿದೆ. ಮಾರ್ಚ್ 19ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಜನವರಿ 13ರಂದು ಯುಜಿಸಿ ಹೊಸ ನಿಯಮ ಜಾರಿಗೆ ಬಂದಿತ್ತು. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ತಡೆಯಲು ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಯುಜಿಸಿ ಜಾರಿಗೆ ತಂದಿರೋ ಹೊಸ ನಿಯಮಗಳಿಂದ ಸಾಮಾನ್ಯ ವರ್ಗಗಳಿಗೆ ಸಮಸ್ಯೆ ಆಗುತ್ತೆ ಎಂದು ಸಾಮಾನ್ಯ ವರ್ಗಗಳ ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು. ಹೊಸ ಯುಜಿಸಿ ನಿಯಮಗಳ ಪ್ರಕಾರ ಕಾಲೇಜು ವಿವಿಗಳಲ್ಲಿ ಸಮಾನತಾ ಸಮಿತಿ ರಚನೆ ಕಡ್ಡಾಯ. ಈ ಸಮಿತಿಯಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ, ಮಹಿಳೆಯರು ಮತ್ತು ವಿಕಲಚೇತನ ಪ್ರತಿನಿಧಿಗಳು ಇರಬೇಕು. ಎಸ್ಸಿ, ಎಸ್ಟಿ, ಒಬಿಸಿ ವಿದ್ಯಾರ್ಥಿಗಳ ಜಾತಿ ಆಧಾರಿತ ದೂರು ಆಲಿಸಿ ನಿಗದಿತ ಅವಧಿಯಲ್ಲಿ ಈ ದೂರುಗಳನ್ನು ಪರಿಹರಿಸಬೇಕು. ಕ್ಯಾಂಪಸ್ನಲ್ಲಿ ಸಮಾನತೆಯ ವಾತಾವರಣ ನಿರ್ಮಿಸಬೇಕು. ಜಾತಿ ತಾರತಮ್ಯ ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸಬೇಕು. ಖಾದಿ ಉತ್ಪನ್ನಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಖಾದಿ ಬಟ್ಟೆ ಧರಿಸುವುದು ಕಡ್ಡಾಯ ಮಾಡಿದೆ. ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಧರಿಸಲು ಸೂಚಿಸಲಾಗಿದ್ದು, ಸರ್ಕಾರಿ ಸ್ವಾಮ್ಯದ ಖಾದಿ ಗ್ರಾಮೋದ್ಯೋಗ ಮಳಿಗೆಯಲ್ಲಿ ಖರೀದಿಸುವಂತೆ ಹೇಳಿದೆ. ರಾಜ್ಯದ ಪೊಲೀಸರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಪೊಲೀಸ್ ಸಿಬ್ಬಂದಿ ಬರ್ಡೇ, ಮದುವೆ ವಾರ್ಷಿಕೋತ್ಸವ ವಿಶೇಷ ದಿನಗಳಲ್ಲಿ ಕುಟುಂಬದ ಜೊತೆ ಸಮಯ ಕಳೆಯಲು ಅವಕಾಶ ನೀಡಲಾಗಿದೆ. ಪೊಲೀಸ್ ಇಲಾಖೆ ಕುಟುಂಬದೊಂದಿಗೆ ಸಂತಸದ ಸಮಯ ಕಳೆಯಲು ಹ್ಯಾಪಿನೆಸ್ ರಜೆ ನೀಡುವಂತೆ ಪೊಲೀಸ್ ಇಲಾಖೆ ಆದೇಶ ಹೊರಡಿಸಿದೆ.
ಪ್ರಧಾನಿ ಮೋದಿ ಪ್ರಶಂಸೆಗೆ ಪಾತ್ರರಾಗಿರುವ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಪಕ್ಷ ತೊರೆಯುತ್ತಾರೆ ಎನ್ನುವ ವದಂತಿ ದಟ್ಟವಾಗಿದೆ. ಇದೇ ವಿಚಾರವಾಗಿ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕೈನಾಯಕ ರಾಹುಲ್ ಜೊತೆ ಶಶಿ ತರೂರ್ ಸಭೆ ನಡೆಸಿದ್ರು. ಬಳಿಕ ಪ್ರತಿಕ್ರಿಯೆ ನೀಡಿದ ತರೂರ್ ಎಲ್ಲಾ ವದಂತಿಗಳಿಗೆ ತೆರೆ ಎಳೆದ್ರು. ಒಂದೇ ದೋಣಿಯಲ್ಲಿ ಸಾಕ್ತೇವೆ, ಪಕ್ಷ ತೊರೆಯುವ ಮಾತೇ ಇಲ್ಲ ಅಂದ್ರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದೆ. ದೆಹಲಿಯ ವಿಜಯ್ ಚೌಕ್ನಲ್ಲಿ ಭಾರತೀಯ ಸೇನಾ ಪಡೆಗಳು ಅರೆಸೇನಾ ಪಡೆಗಳ ಬೀಟಿಂಗ್ ರಿಟ್ರೀಟ್ ನಡೆಯಿತು. ವಿಶೇಷ ಅಂದ್ರೆ ಬೀಟಿಂಗ್ ರಿಟ್ರೀಟ್ ಸಮಾರಂಭದಲ್ಲಿ ಸೇನಾ ಪ್ರದರ್ಶನದ ಮೂಲಕ ಭಾರತದ ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025ರ ವಿಜಯವನ್ನ ಗೌರವಿಸಲಾಯಿತು. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಈಗ ರಗಡ್ ನಿಂಗವ್ವ. ತಮ್ಮದೇ ಲ್ಯಾಂಡ್ಲಾರ್ಡ್ ಸಿನಿಮಾವನ್ನ ರಚಿತಾ ಕಣ್ತುಂಬಿಕೊಂಡಿದ್ದಾರೆ. ತಮ್ಮ ವಿಭಿನ್ನ ಪಾತ್ರಕ್ಕೆ ಶಿವಣ್ಣ ಮತ್ತು ಧ್ರುವ ಕೊಂಡಾಡಿದ್ದಾಗಿ ರಚಿತಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಹೀಸ್ ಅ ವೆರಿ ಫಸ್ಟ್ ಪರ್ಸನ್ ನಂದು ಯಾವುದೇ ಸಿನಿಮಾ ಇದ್ರೂ ಫಸ್ಟ್ ನೋಡುವಂಥದ್ದು. ಎಸ್ಪೆಷಲಿ ಕೂಲಿ ಆದಮೇಲೆ ವೆರಿ ಫಸ್ಟ್ ಪರ್ಸನ್ ಟು ಕಾಲ್ ಮಿ ವಾಸ್ ಧ್ರುವ. ಅದಾದ್ಮೇಲೆ ಶಿವಣ್ಣ ಕಾಲ್ ಮಾಡಿದ್ದು. ಸೊ ಇದು ಕೂಡ ಅಷ್ಟೇ, ಕ್ರಿಮಿನಲಲ್ಲಿ ಹೀ ಈಸ್ ಬ್ಯುಸಿ. ಸೊ ಅದಕ್ಕೋಸ್ಕರ ಹೀಸ್ ನಾನು ನೋಡ್ತೀನಿ ಅಂತ. ಬಟ್ ಟ್ರೇಲರ್ ನೋಡಿದಾಗ ಅಯ್ಯೋ ನೀನು ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಡ, ವಿಲ್ಲನ್ ಆಗ್ಬಿಡು ಅಂತ ಆ ಥರ ಒಂದು ಟೆರರ್ ಕ್ಯಾರೆಕ್ಟರ್ ಇನ್ಮೇಲಿಂದ ವಿ ಲವ್ ಟು ವಾಚ್ ಯು ಲೈಕ್ ದಟ್. ಸೊ ಐ ಆಮ್ ಹ್ಯಾಪಿ ನನ್ನ ಫ್ರೆಂಡ್ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು ಅಂದ್ರೆ ಹೀ ಈಸ್ ವೆರಿ ಹ್ಯಾಪಿ. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಯುಪಿ ವಾರಿಯರ್ಸ್ ವಿರುದ್ಧದ ಪಂದ್ಯದಲ್ಲಿ 8 ವಿಕೆಟ್ಗಳ ಭರ್ಜರಿ ಜಯ ಗಳಿಸುವ ಮೂಲಕ 8 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನು ಜಯಿಸಿ ಅಗ್ರ ತಂಡವಾಗಿ ಫೈನಲ್ಗೆ ನೇರ ಎಂಟ್ರಿ ಪಡೆದಿದೆ. ಯುಪಿ ವಾರಿಯರ್ಸ್ ನೀಡಿದ್ದ 144 ರನ್ಗಳ ಗುರಿಯನ್ನ ಆರ್ಸಿಬಿ ಕೇವಲ 13.1 ಓವರ್ಗಳಲ್ಲಿ ಚೇಸ್ ಮಾಡಿದೆ. ಆರ್ಸಿಬಿ ಪರ ಗ್ರೇಸ್ ಹ್ಯಾರಿಸ್ 75, ಸ್ಮೃತಿ ಮಂದನ ಅಜೇಯ 54 ರನ್ ಗಳಿಸಿದ್ದಾರೆ.